ಹಲೋ ಫ್ರೆಂಡ್ಸ್, ಕೊಂಕಣ್ ಕೋಸ್ಟಲ್ ವ್ಲಾಗಿಗೆ ಸ್ವಾಗತ. ಇದು ನನ್ನ ಮೊದಲನೇ ವ್ಲಾಗ್. ಇವತ್ತು ನಮ್ಮ ಮನೆಯಲ್ಲಿ ಬೆಳಗ್ಗೆ ತಿಂಡಿಗೆ ಚಪಾತಿ, ಅದಕ್ಕೆ ಹಿಟ್ಟೆಲ್ಲ ಕಲಿಸ್ಕೊಂಡು ಉಂಡೆ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ಸಮ್ಮರ್, ಮಕ್ಕಳಿಗೆಲ್ಲ ರಜಾ ಸ್ಕೂಲಿಗೆ, ಸ್ವಲ್ಪ ಲೇಟೇ ಹೇಳೋದು. ಮತ್ತೊಂದು ಕಡೆ ನಾನು ಪುಟ್ಟು ಕೂಡ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಚಪಾತಿ ಜೊತೆ. ಪುಟ್ಟು ನಮ್ಮನೇಲಿ ಪುಟ್ಟು ವೆಸಲಿಲ್ಲ, ಹಾಗಾಗಿ ಇಡ್ಲಿ ಪಾತ್ರೆಯಲ್ಲೇ ಪುಟ್ಟು ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಪುಟ್ಟು ತಿನ್ನಲಿಕ್ಕೆ, ಅದು ಬಾಳೆಹಣ್ಣು ಜೊತೆಗೆ. ತಿಂಡಿ ಎಲ್ಲ ತಿಂದ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಅಡುಗೆ ಕೆಲಸ ಮಾಡಬೇಕು. ಅದರ ಮುಂಚೆ ಫ್ರೂಟ್ಸ್ ಏನಾದರೂ ಜ್ಯೂಸ್ ಮಾಡಿ ಕುಡಿಯುವ ಅಂತ ಮಸ್ಕ್ ಮೆಲನ್ ತಗೊಂಡೆ. ಅದನ್ನು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಅದ್ರ ಜ್ಯೂಸ್ ಮಾಡಿ ಕುಡಿಯೋದೀಗ. ಈ ಸಮ್ಮರಲ್ಲಿ ಜ್ಯೂಸ್ ಏನಾದರೂ ಮಾಡಿ ಕುಡಿದ್ರೆ ಒಳ್ಳೆ ಆಗ್ತದೆ. ತುಂಬ ಸೆಕೆ ಅಲ್ವಾ, ತಂಪಾಗತ್ತೆ ಏನಾದರೂ ಜ್ಯೂಸ್ ಮಾಡಿ ಕುಡಿದ್ರೆ. ಒಳ್ಳೆ ಕ್ರೀಮಿಯಾಗಿ ಬಂದಿದೆ ಜ್ಯೂಸು. ಬೇಕಾ ನಿಮಗೆಲ್ಲ? ಟೇಸ್ಟ್ ಮಾಡಿ ಬನ್ನಿ. ಅದ್ರ ಜೊತೆಗೆ ಇವತ್ತು ನಮ್ಮ ಮನೆಯಲ್ಲಿ ತರಕಾರಿ, ನುಗ್ಗೆಕಾಯಿ ಪಲ್ಯ ಇವತ್ತು. ಅದ್ರ ಜೊತೆಗೆ ಮೀನು ಸಾರು ಬೇಕೇ ಬೇಕು. ಮೀನು ಸಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಮೀನು ಇವತ್ತು ನಮ್ಮ ಮನೆಯಲ್ಲಿ ಕ್ಯಾಟ್ ಫಿಶ್ಶು ಬರ್ತಾನೆ ಮಾರ್ಕೆಟಿಂದ ಕ್ಲೀನ್ ಮಾಡಿಕೊಂಡೇ ಬಂದಿದ್ದು, ಕಟ್ ಮಾಡಿಕೊಂಡು. ಸ್ವಲ್ಪ ದೊಡ್ಡ ಫಿಶ್ ಆದ್ದರಿಂದ ಮಾರ್ಕೆಟಿಂದನೇ ಕಟ್ ಮಾಡಿ ತರೋದು. ನಮಗೆ ಈ ಕೋಸ್ಟಲ್ ಏರಿಯಾದಲ್ಲಿ ಮೀನು ಸಾರು ಮತ್ತು ದಪ್ಪಕ್ಕಿ ಇದ್ದರೆ ಬೇರೆ ಏನೂ ಬೇಡ. ಆದರೂ ಕೂಡ ಮಕ್ಕಳಿಗೋಸ್ಕರ ಸೋನಾ ಮಸೂರಿ ಅನ್ನನ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಸಂಜೆ ಹೊತ್ತು ಚಿಕ್ಕು ಮರದ ಹತ್ರ ಹೋದ್ವಿ. 2 ಚಿಕ್ಕು ಮರ ಇದೆ, 2ರಲ್ಲೂ ಕೂಡ ಚಿಕ್ಕು ಹಣ್ಣು ಬಿಟ್ಟಿದ್ದಾವೆ ಈ ಸಲ. ಇದು ದೊಡ್ಡ ಮರ, ಇದರಲ್ಲಿ ಸ್ವಲ್ಪ ಕಡಿಮೆನೇ ಉಂಟು. ಮೇಲ್ಮೇಲಿದೆ, ತೆಗಿಲಿಕ್ಕಾಗಲ್ಲ. ಎಷ್ಟೆಲ್ಲ ಕೈಗೆ ಸಿಗುತ್ತೆ ಅದೆಲ್ಲ ತೆಗೆಯೋದು ಏಣಿ ಹಾಕ್ಕೊಂಡು. ಮತ್ತು ಇದರಲ್ಲಿ ಇರುವೆ ಕಾಟ, ಕೆಂಪು ಇರುವೆ ಗೂಡಲ್ಲೊಂದು ಕಾಣ್ತಾ ಇದೆ ನೋಡಿ, ಕೆಂಪು ಇರುವೆ ಗೂಡು. ಅದು ಹತ್ತಿದ್ರೆ ಗೊತ್ತೇ ಆಗಲ್ಲ, ಬೇಗ ಕಚ್ಚುತ್ತೆ. ಕುತ್ತಿಗೆ ಮೇಲೆ, ತಲೆ ಮೇಲೆ ಎಲ್ಲೆಲ್ಲೆಲ್ಲೋ ಹತ್ಕೊಳ್ತಾ ಇರುವೆ, ಭಾರಿ ಡೇಂಜರ್ ಇರುವೆ. ಇಲ್ಲಿ ನೋಡಿ, ನಿಮ್ಮ ಕೈ ಮೇಲೇ ಒಂದು ಇರುವೆ ಗೂಡಿದೆ ನೋಡಿ. ಸ್ವಲ್ಪ ಟಚ್ ಆದರೂ ಸಾಕು, ಅದಕ್ಕೆ ಎಲ್ಲ ಹೊರಗೆ ಬರ್ತವೆ ಅದರಿಂದ ಇರುವೆಗಳು. ಇದು ಮತ್ತೊಂದು ಚಿಕ್ಕು ಮರ, ಇದಕ್ಕೆ ಕೆಳಗೆ ಚಿಕ್ಕು ಹಣ್ಣು ಬಿಟ್ಟಿದೆ. ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.